ಹಲೋ ಹಾಯ್ ನಮಸ್ತೆ ಪೀಪಲ್, ಹೌ ಆರ್ ಯು? ಇವತ್ತು ನಾನು ಇನ್ನೊಂದು ಮೇಕಪ್ ಟ್ಯುಟೋರಿಯಲ್ ಇಟ್ಕೊಂಡು ಬಂದಿದ್ದೇನೆ. ಟ್ಯುಟೋರಿಯಲ್ ಅಂತ ಹೇಳೋದಿಲ್ಲ, ಬೇಸಿಕ್ ಮೇಕಪ್ ಅಂತ ಹೇಳ್ತೇನೆ. ಈಗ ವಿಷಯ ಅಂತ ಹೇಳಿದರೆ ಕೆಲವೊಂದು ಮ್ಯಾಟ್ರ್ ಆಗಿದೆ ನನ್ನ ಹತ್ರ. ನಂಬರ್ 1, ನನಗೆ ಸರಿ ಕಟ್ಟಲೆ ಮೇಕಪ್ ಮಾಡಲಿಕ್ಕೆ ಗೊತ್ತಿಲ್ಲ, ನಿಮ್ಗೆ ಅದು ವಿಷಯ ಗೊತ್ತುಂಟು ಅಲ್ವಾ? ಈಗ ನಂದು ಬೆಸ್ಟ್ ಫ್ರೆಂಡ್ ಎಂತ ಮಾಡಿದ್ಲು, ಹರ್ ನೇಮ್ ಇಸ್ ಶ್ವೇತಾ ಆ್ಯಂಡ್ ಹರ್ ಕಸಿನ್ ರಶ್ಮಿ. ನನ್ನನ್ನು ಕೂಡಿಸಿ ನನಗೆ ಲೆಕ್ಚರ್ ಕೊಟ್ಟರು. ಫಸ್ಟ್ ಮೇಕಪ್ ಕಲಿಬೇಕು ನೀನು ಅಂತ. ಶ್ವೇತಾ ಕೆಪ್ ಟೆಲ್ಲಿಂಗ್ ಸಿನ್ಸ್ ವೆರಿ ಲಾಂಗ್. ನಿಮಗೆ ಗೊತ್ತುಂಟಲ್ಲ, ನಾನು ಒಂಚೂರು ಉಜಾಡು ನರಮನೆ, ನನಗೆ ಎಷ್ಟಾಗ್ತದೆ ಅಷ್ಟು ಮಾಡೋದು ನಾನು. ಮತ್ತು ನಾನು ವಾಟ್ರಸ್ ಎಂತೆಲ್ಲ ಸಿಕ್ಕಿದನ್ನೆಲ್ಲ ಲೇಪ ಹಾಕೋದಲ್ಲ. ಸ್ಯಾಟರ್ಡೇ ದೇ ಟುಕ್ ಮಿ ಟು ಮಾಲ್. ಎಂತೆಲ್ಲ ಎಸೆನ್ಷಿಯಲ್ಸ್ ಬೇಕು ಎಲ್ಲ ತಗೋ ಅಂತ ಹೇಳಿದರು. ಸ್ವಲ್ಪ ಅವರ ಎಂತ ಹೇಳ್ತಾರೆ ಗೈಡ್ಲೈನ್ಸಲ್ಲೇ ಎಲ್ಲ ತೊಗೊಂಡದ್ದು. ಕೆಲವೊಂದು ನಾನು ಸ್ವಲ್ಪ ನನ್ನದು ಸ್ವಲ್ಪ ಅಧಿಕ ಪ್ರಸಂಗ ಮಾಡಿ ನಾನೇ ತಂದಿದ್ದೇನೆ. ಮತ್ತು ಐ ಕನ್ಫರ್ಮ್ಡ್ ಇಟ್ ವಿತ್ ಹರ್ ಇಫ್ ಇಟ್ಸ್ ಗುಡ್. ನಾನು ಎಂತ ಕಲ್ತಿದ್ದೇನೆ ನಾನು ಅದನ್ನು ನಿಮಗೆ ಕಲಿಸೋದು. ಈಗ ಇದರಲ್ಲಿ ತಪ್ಪಿದರೆ ನಾನು ಜವಾಬ್ದಾರಿ ಅಲ್ಲ. ಇಲ್ಲಿ ಒಂದು ರಾಶಿ ಹಾಕಿದ ಬೆಟ್ಟು ನೋಡಿ. ಫಸ್ಟ್ ಈಗ ನಾನು ಮುಖ ತೊಳೆದೆಲ್ಲ ಬಂದಿದ್ದೇನೆ. ವೆಟ್ ಟಿಶ್ಯೂ ಉಂಟು ಇಲ್ಲಿ. ನಾನು ಬೇಬಿ ವೈಪ್ಸ್ ಯೂಸ್ ಮಾಡೋದು. ಸ್ವಲ್ಪ ಕೆಮಿಕಲ್ ಎಲ್ಲ ಕಮ್ಮಿ ಇರ್ತದಲ್ಲ, ದೊಡ್ಡ ಕೆಮಿಕಲ್ ಎಲ್ಲ ಕಮ್ಮಿ ಇರ್ತದೆ ಅಂತ ವೆಟ್ ಟಿಶ್ಯೂ ಯೂಸ್ ಮಾಡೋದು. ಮತ್ತು ಹಾಕೋದು ಕಾಸ್ಮೆಟಿಕ್ಸ್. ಓಕೆ ಓಕೆ, ಅದೇ ವಿಶೇಷ ಅಲ್ಲ. ಹೌಸ್ ಲೈಫ್ ಯಾ ಮಚ್ಚ? ಆಲ್ ಗುಡ್. ಓಕೆ, ಈಗ ಕ್ಲೆನ್ಸಿಂಗ್ ಆಯಿತು. ಕಣ್ಣಿದು ಕೆಳಗೆ ಸ್ವಲ್ಪ ನಾನು ಜಾಸ್ತಿ ತೆಗಿತಾನೆ, ಬಿಕಾಸ್ ಇಲ್ಲಿ ನಂದು ಆಯಿಲ್ ಫ್ಯಾಕ್ಟ್ರಿ ಉಂಟು. ಕಂಟೈನರ್ ಆಯಿಲ್ ಹೋಗ್ತದೆ ಇಲ್ಲಿಂದ ಕಣ್ಣಿದು ಕೆಳಗಿಂದ. ಸೊ ಯಾ ಚಕಿ ಇಷ್ಟರಲ್ಲಿ ಎಂತ ಚಂದ ಮಾರಿ. ನಾನು ಎಲ್ಲಿಂದ ನನಗೆ ನೆನಪಿಲ್ಲ, ಐ ಥಿಂಕ್ ಇನ್ಸ್ಟಾಮಾರ್ಟ್, ಐ ಗೆಸ್. ಇಟ್ಸ್ ಸೋ ಪ್ರಿಟಿ. ಫಸ್ಟ್ ಸ್ಟೆಪ್ ಯಾವುದು? ಮಾಯ್ಶ್ಚರೈಸರ್. ಕ್ಲೆನ್ಸಿಂಗ್ ಆಯಿತು, ಇನ್ನು ಮಾಯ್ಶ್ಚರೈಸ್ ಮಾಡಬೇಕು. ಸೊ ಯಾವುದ್ರದ್ದು ಇದು? ಫ್ಲಿಕ್ಕದು ನಾನು ತಂದದ್ದು, ಸಿಲ್ಕ್ ಟಚ್. ಆ್ಯಕ್ಚುಲಿ ಮಾಯ್ಶ್ಚರೈಸರ್ ನಿಮ್ಮ ಹತ್ರ ಯಾವುದುಂಟು ಅದು ಸಹ ಹಾಕ್ಬೋದು. ಮತ್ತು ನಂದು ಶ್ವೇತಾ ಹೇಳಿಕೊಟ್ಟದ್ದು ಯಾವುದು ಗೊತ್ತುಂಟಾ? ಪ್ರೆಪ್ ಮೀ ಅಪ್ ಫೇಸ್ ಪ್ರೈಮರ್ ಅವಳು ನನಗೆ ಸಜೆಸ್ಟ್ ಮಾಡಿದ್ಲು. ಇನ್ನೊಂದು ಇತ್ತು ಸಜೆಸ್ಟ್ ಮಾಡಲಿಕ್ಕೆ, ಅದದ್ದು ಪ್ರಾಡಕ್ಟ್ ಇದು ಹೆಸರೇ ಮಾಡ್ತೋಯ್ತು ಮಾರೆ. ಸೂಪರ್ ಉಂಟಂತದ್ದು. ಪೋರ್ಸ್ ಎಲ್ಲ ಕವರ್ ಮಾಡಿ, ಯಾಕಂದ್ರೆ ನಂದು ಪೋರ್ಸ್ ಉಂಟಲ್ಲ ನೋಡಿ, ನಂದು ಪೋರ್ಸ್ ಉಂಟು ಇಲ್ಲಿ ಎಲ್ಲ, ಅದೆಲ್ಲ ಕವರ್ ಆಗಬೇಕು. ಇದು ಬ್ಲರ್ ಮಾಡ್ತದೆ ಪೋರ್ಸ್. ಇದು ಮಾಯ್ಶ್ಚರೈಸರ್. ಇದು ಎಂತ ಮಾಡ್ತದೆ, ಇದು ಸ್ವಲ್ಪ ಶೈನ್ ಕೊಡ್ತದೆ. ಸೊ ವಿಲ್ ಡೂ ಒನ್ ಥಿಂಗ್, ಇದನ್ನು ಹಾಕಿ ಮತ್ತು ಇದನ್ನು ಹಾಕುವ. ಓಕೆ ಪ್ರಾಡಕ್ಟ್ ನೋಡಿ, ಇಷ್ಟು ತಗೊಂಡಿದ್ದೇನೆ. ಓಕೆ, ಹೀಗೆ ಬೊಟ್ಟ ಇಲ್ಲಿ ನಂದು ಹೇಗಿದ್ದರೂ ಸ್ವಲ್ಪ ಎಲ್ಲಿ ಆಗ್ತದೆ ಮಾರೆ. ಮತ್ತೆ ಇನ್ನೊಂದು ಸ್ವಲ್ಪ ತೆಗೆದೆ. ಬೊಟ್ಟ ರಂಗೋಲಿ ಇಡಬೇಕು ಹೀಗೆ ಮುಖದಲ್ಲಿ, ಗೊತ್ತಾಯ್ತಾ? ಮತ್ತು ಒಂದೊಂದು ಡಾಟಿಗೆ ಕನೆಕ್ಟ್ ಮಾಡಲಿಕ್ಕೆ ಉಂಟು. ಹಾಗೆಲ್ಲನಾ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡೋದು ನಿಮ್ಮ ಹತ್ರ. ಅದೊಂದು ಆ್ಯಡ್ ಬರ್ತದೆ ನೋಡಿ, ನಾನೇ ಇದ್ರದ್ದು ಫಸ್ಟ್ ಬ್ರೈಡ್ ಕುಟುಂಬದ್ದು. ನಮ್ಮ ಕುಟುಂಬದಲ್ಲಿ ನಾನೇ ಫಸ್ಟ್ ಬ್ರೈಡ್, ಯಾರ್ದು ಮೇಕಪ್ ಫುಲ್ ಶೈನ್ ಹೊಡಿತದೆ. ಹಾಗೆ ಅಷ್ಟು ಅದೆಲ್ಲ ಗೊತ್ತಿಲ್ಲ ನನಗೆ ಎಂತ ಅಂತ, ಎಷ್ಟು ಶೈನ್ ಹೊಡಿತದೆ ಅಂತೇಳಿ. ಬಟ್ ಹೊಡಿತದೆ ಶೈನ್. ಇದ್ರದ್ದು ಟ್ರೈ ಮಾಡುವ ಈಗ. ಪ್ರೆಪ್ ಮೀ ಅಪ್. ಇದು ಯಾವುದದ್ದು ಗೊತ್ತುಂಟ? ನೈಕದು. ನಿಮಗೆ ಕಾಣ್ತಾ ಉಂಟಾ ನೋಡಿ, ಈಗ ಉಂಟಲ್ಲ ನೋಡಿ. ಇದು ಮೇಕಪ್ ನಮ್ಮದು ಚಂದ ಬರಬೇಕಲ್ಲ, ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಮ್ಯಾಟ್ ಹಾಕಿದಾಗೆ. ಹಾಗೆ ಇಲ್ಲದಿದ್ದರೆ ರೋಡಲ್ಲಿ ಪಾಟ್ ಹೋಲ್ಸ್ ಇರ್ತದೆ, ಹಾಗೆ ಇರ್ತದೆ ನಂದು ಮುಖ. ಸೊ ಆಲ್ ರೈಟ್, ದಟ್ಸ್ ಡನ್. ಆ್ಯಂಡ್ ಲಿಟಲ್ ಬಿಟ್ ಆನ್ ಮೈ ಫೋರ್ ಹ್ಯಾಡ್. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ನೋಡಿ ಇದು ಕಾಣ್ತದೆ ನಿಮಗೆ. ಈಗ ಇದಕ್ಕೊಂಚೂರು ಮಾಲೀಸ್ ಮಾಡುವ. ಸಾರಿ, ನನಗೆ ಸ್ವಲ್ಪ ಕೆಮ್ಮು. ಅಂದರೆ ಇಲ್ಲಿ ಕುಡ್ಲದಲ್ಲಿ ಎಂತ ಗೊತ್ತುಂಟ, ಮಳೆ, ಭಾರಿ ಜೋರು ಮಳೆ. ಸೊ ಈ ಮಳೆಯಿಂದಾಗಿ ತುಂಬ ಪ್ರಾಬ್ಲಮ್ಸ್. ಈಗ ಬರ್ತದೆ ಕಾಲಕುರಾಕ್ಟ. ಇದು ಬಂದು ಇನ್ಸೈಟ್, ಇದು ಪ್ಯಾನಲ್ ನೋಡಿ. ನಾನು ನಿಮ್ಗೆ ಈಗವೇ ಹೇಳ್ತೇನೆ, ಇದೆಲ್ಲ ಅಂಡರ್ ಬಜೆಟ್ ಆಯಿತಾ, ಒಳ್ಳೆ ಪ್ರೈಸಿಗೆ ಸಹ ಬರ್ತದೆ. ಪ್ರಾಡಕ್ಟ್ ಇಸ್ ಆಲ್ಸೋ ಗುಡ್, ಯು ಕ್ಯಾನ್ ರಿಲೇ ಆನ್ ದೆಮ್. ಸೊ ದಟ್ಸ್ ವಾಟ್ ಮೈ ಬೆಸ್ಟ್ ಫ್ರೆಂಡ್ ಸೆಡ್ ಆ್ಯಂಡ್ ವಿತ್ ಹರ್ ಒಪಿನಿಯನ್. ಬಿಕಾಸ್ ಆಬ್ವಿಯಸ್ಲಿ ಅವಳು ಹೇಳಿದರೆ ಅದು 100% ಸತ್ಯ. ಯಾಕಂತಂದರೆ ಅವಳು ಅಷ್ಟು ರಿಸರ್ಚ್ ಮಾಡ್ತಾಳೆ. ಓಕೆ, ಈಗ ನಾವು ಲೈಟ್ ಹ್ಯಾಂಡ್ ಮೇಕಪ್ ಮಾಡು. ಅವಳು ಅದೇ ಹೇಳಿದ್ದು ಮಾರಿ ಟರ್ಮ್, ಲೈಟ್ ಹ್ಯಾಂಡೆಡ್ ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಈಗ ನನ್ನದೇನು ತಗೊಂಡು ಇಲ್ಲಿ ಸ್ವಲ್ಪ ಡಿಸ್ಕಲರಿಂಗ್ ಉಂಟಲ್ಲ, ಹೌದಲ್ಲ? ಕಾಣ್ತದಲ್ಲ ನಿಮಗೆ ಹೀಗೆ ಒಂದು ಕಾಡಿಗೆ ಹಾಕಿದಾಗೆ. ಸೊ ಅದನ್ನು ಕವರ್ ಮಾಡುವ. ಮತ್ತು ಸ್ವಲ್ಪ ಇಲ್ಲಿ
ಆರೆಂಜ್ ಕಲರ್. ಓಕೆ, ಆರೆಂಜ್ ಒಂದು ಸ್ವಲ್ಪ ತೆಗಿಲಿಕ್ಕೆ, ಜಾಸ್ತಿ ತೆಗಿಲಿಕ್ಕಿಲ್ಲ. ಸಿ ದಿಸ್ ಒನ್ ಇನ್ಸೈಟ್, ಇದು ಆರೆಂಜ್ ಕಲರ್ ಮಿಡಲ್ ಒನ್ ಇಷ್ಟೇ ತೆಗ್ದದ್ದು ನಾನೀಗ. ಆ ಥರ ಮಾಡಲಿಕ್ಕೆ ಬಾರ್ದು. ಸೊ ಲೈಟ್ ಹ್ಯಾಂಡೆಡ್, ಸಿ ಟ್ಯಾಪ್ 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 ಡಿಸ್ಕೋರುಕ್ಕಮ್ಮ ಆಯ್ತಲ್ಲ. ಇಲ್ಲಿ ಎಲ್ಲ ಹಾಕಿ ಆಗಿದೆ, ಹೌದಲ್ಲ. ಸ್ಪಾಟ್ ರೆಸ್ಕ್ಯೂ ಮೇಬೆಲಿನ್ ನ್ಯೂಯಾರ್ಕ್, ಇದು ಹೊಸತ್ತು ಪ್ರಾಡಕ್ಟ್ ಲಾಂಚ್ ಆದದ್ದು. ಇದು ನಾನು ತೊಗೊಂಡಿದ್ದೇನೆ. ಇದೆಂತ ಗೊತ್ತು, ಇಟ್ ಆ್ಯಕ್ಟ್ಸ್ ಲೈಕ್ ಅ ಕನ್ಸೀಲರ್. ಓಕೆ, ಕನ್ಸೀಲರ್ ಇದು, ಬಟ್ ಇದರಲ್ಲಿ ಸಹ ಸ್ಪಾಟ್ ರಿಡಕ್ಷನ್ ಇರುವ ಕಾರಣ, ಅಂದರೆ ಅದು ಕರೆಕ್ಷನ್ಸ್ ಮಾಡ್ತದೆ, ಅದು ಸಹ ಕಲರ್ ಕರೆಕ್ಷನ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹಿಯರ್. ಓಕೆ, ಸಿ 1 ಡಾಟ್ ಮಾರ್ಸ್ ಇದು ಬ್ರಷ್ ತೊಗೊಂಡಿದ್ದಾನೆ. ಅದೇ ಯಾರು ಸೂಪರ್ ಉಂಟು. ಇದು ಸಹ ನನಗೆ ಶ್ವೇತವೇ ಸಜೆಸ್ಟ್ ಮಾಡಿದ್ದು, ಎಲ್ಲ ಪ್ರಾಡಕ್ಟ್ ಅವಳೇ ಸಜೆಸ್ಟ್ ಮಾಡಿದ್ದು. ಸೊ ಇದರಲ್ಲಿ ಎಂತ ಗೊತ್ತಿಲ್ಲ ಸ್ಪೆಷಾಲಿಟಿ, ಇದರಲ್ಲಿ ಎಲ್ಲ ಬರ್ದಿದೆ ಯಾವುದಕ್ಕೆ ಯೂಸ್ ಮಾಡೋದು, ಎಂತಕ್ಕೆ ಯೂಸ್ ಮಾಡೋದು. ಸೊ ಇಟ್ಸ್ ವೆರಿ ಈಸಿ. ಇದು 3 ಬೊಟ್ಟ ಇಲ್ಲಿ ಹಾಕಿದ್ದೆಲ್ಲ ಅಲ್ಲೇ ನಾನು ಹಾಕಿದ್ದು. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಅಲ್ಲಿ ಸಹ ನಾನು 1 ಬೊಟ್ಟ ಹಾಕಬೇಕಿತ್ತು. ಸ್ವಲ್ಪ ಜಾಸ್ತಿ ಆದ ಕಾರಣ ಈಗ ಅದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೇನೆ. ವಿಲ್ ಪುಟ್ ಲಿಟಲ್ ಬಿಟ್ ಹಿಯರ್, ಯಾಕಂದರೆ ಇಲ್ಲಿ ಕಲರ್ ಕರೆಕ್ಟರ್ ಯೂಸ್ ಮಾಡಿದ್ದೇವೆ. ವಿ ಆರ್ ಸ್ಟಿಲ್ ಲೆಫ್ಟ್ ವಿತ್ ದಿಸ್ ಮಚ್ ಆಫ್ ಪ್ರಾಡಕ್ಟ್. ನೋಡಿ, ಅದೇ ಹೇಳಿದ್ದು ನಾನು ಜಾಸ್ತಿ ತಗೊಳ್ಳಿಕ್ಕಿಲ್ಲ ಅಂತ, ಗೊತ್ತಾಯ್ತಾ. ಈಗ ನಾನು ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡಿದಷ್ಟೇ. ಈಗ ಮತ್ತೆ ಬ್ಲೆಂಡರಲ್ಲಿ ಮಾಡ್ತಾನೆ ಸರಿ ಕಟ್ಟಲ್ಲಿ. ನೀವು ಕೊಡುವ ಅಮೌಂಟಿಗೆ ಸರಿ ಯೂಸ್ ಆಗಬೇಕು ಅದು, ಅಂದರೆ ತುಂಬ ಸರಿ ಮೇಕಪ್ ಮಾಡುವಾಗಿರಬೇಕು. ದಟ್ಸ್ ಹೌ ಯುವರ್ ಪ್ರಾಡಕ್ಟ್ ಶುಡ್ ಬಿ. ಫೈನಲ್ ಈಗ ರಿವ್ಯೂಗೆ ನಾವು ಗಂಡನ ಹತ್ರ ಕೇಳು, ಆಯಿತಾ. ನಂದು ಗಂಡನ ಹತ್ರ ನಾನು ಕೇಳ್ತೇನೆ, ಕುಟ್ತೇನೆ. ಸೊ ದಿಸ್ ಇಸ್ ಅದ್ ಕನ್ಸೀಲರ್ ಬ್ರಷ್. ಬ್ಲೆಂಡಿಂಗ್ ಪರ್ಫೆಕ್ಟ್ ಆಗಬೇಕು. ಮತ್ತೊಂದು ವಿಷಯ, ಈಗ ಬ್ರಷ್ ಎಲ್ಲ ಯೂಸ್ ಮಾಡ್ತೀರಿ, ಓಕೆ, ಮೇಕಪ್ ಎಲ್ಲ ಆಯಿತು. ಈಗ 1 or 2 ಯೂಸ್ ನಾನು ಹೇಳೋದಿಲ್ಲ. ತುಂಬ ಡೈಲಿ ಮಾಡೋದಾದರೆ ಒಂದು 2-3 ಯೂಸ್ ಆದ ನಂತರ ಒಂದು ವಾಶ್ ಮಾಡಬೇಕು, ಗೊತ್ತಾಯ್ತಾ. ಇಲ್ಲದಿದ್ದರೆ ಗಲೀಜಾಗ್ತದೆ ಬ್ರಷ್, ಹಾಗೆಲ್ಲ ಮಾಡಲಿಕ್ಕಿಲ್ಲ. ಓಕೆ, ಇಟ್ಸ್ ಕಾಸ್ಮೆಟಿಕಲ್. ನಾನು ಹೇಳೋದು ಡೈಲಿ ಮಾಡಿ, ತೊಂದರೆ ಇಲ್ಲ. ಎಂತಾಗ್ತದೆ ಕ್ಲೀನ್ ಮಾಡಿದ್ರಲ್ಲಿ, ಎಂಥ ಪ್ರಾಬ್ಲಮ್ ಇಲ್ಲ. ಈಗ ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಡೈಲಿ ಕ್ಲೀನ್ ಮಾಡ್ತಾರೆ. ಒಂದೊಂದು ಕ್ಲೈಂಟಿಗೆ ಯೂಸ್ ಮಾಡಿದ ಬ್ರಷ್ ಮತ್ತೆ ಅವರು ರಿಪೀಟ್ ಮಾಡೋದು, ದೇ ಕ್ಲೀನ್ ಇಟ್ ಪ್ರಾಪರ್ಲಿ. ಓಕೆ, ಈಗ ಕನ್ಸೀಲಿಂಗ್ ಆಗಿದೆ. ನೆಕ್ಸ್ಟ್ ಬಂದು ಇದು ನಿಮ್ಮದು, ನನ್ನದು ಮೇಬೆಲಿನ್ ಡಬಲ್ ಫಿಕ್ಸರ್ ಆಯಿತಾ. ನಿಮ್ಮದು ಈಗ ನಾನೊಂದು ಪ್ರಾಡಕ್ಟ್ ಹಾಕಿದ್ದೇನೆ. ಇದು ನಿಮ್ಮ ಮುಖದಲ್ಲಿ ಚಂದ ಸೆಟ್ ಆಗಬೇಕು, ಲೈಕ್ ಇವಾಪರೇಟ್ ಆಗಿ ಚಂದ ಒಂದು ನಿಮ್ಮದು ನ್ಯಾಚುರಲ್ ಲುಕ್ ತರಬೇಕು. ಸೊ ಫಾರ್ ದ್ಯಾಟ್ ಡಿಸ್ಪ್ಲೇ. ಬಟ್ ಡೇ ಟೈಮಲ್ಲಿ ನೀವು ಹೋಗೋದಾದರೆ ಹೊರಗೆ, ಕ್ಲೆನ್ಸಿಂಗ್ ಆಯ್ತಲ್ಲ, ಮಾಯ್ಶ್ಚರೈಸಿಂಗ್ ಆದ ನಂತರ ನೀವು ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಹಾಕಬೇಕು. ಓಕೆ, ಓಕೆ. ಎಂತ ಮಾರೆ, ನಿಲ್ಲು ಮಾರೆ ಸಂತೆ, ಭಾರಿ ಚಾರ್ ಬಿಟ್ಟು ನನಗೆ. ಆಲ್ರೈಟ್, ದ ನೆಕ್ಸ್ಟ್ ಸ್ಟೆಪ್ ನೌ. ಸೊ ಐವ್ ಗಾಟ್ ಲೈಕ್ 2 ಫೌಂಡೇಶನ್ಸ್. ಇದು ನನ್ನ ಸ್ಕಿನ್ ಟೋನ್ ಪ್ರಕಾರ ನೋಡಿ ತಿಳ್ಕೊಂಡು ತಂದದ್ದು. ಇದು ಅಧಿಕ ಪ್ರಸಂಗ ಮಾಡಿ ತಂದದ್ದು. ಸೊ ಇದೀಗ ನಂದಲ್ಲ ಅಂತೆ. ಇದು ಎಂತ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ, ಹೊಸತು ತಂದೆ ಹೀಗೆ ಬಿಟ್ಟಿದ್ದೇನೆ. ಈಗ ಕನ್ಸೀಲರ್ ಹೇಗೆ ತೆಗೆದೆ ಹಾಗೆ ತೆಗಿಲಿಕ್ಕೆ ಜಸ್ಟ್ 1 ಜಾಸ್ತಿ ಇರ್ತಂತಲ್ಲ, ಇದು ರಂಗೋಲಿ ಬಿಡಿಸ್ಲಿಕ್ಕೆ. ಮತ್ತೆ ಬೊಟ್ಟ 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 ಬೊತ್ತ 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 ಬೊತ್ತ. ಇದು ಇನ್ನೊಂದುಂಟು ಇದ್ರದ್ದು ರೂಲ್ಸ್, ಒಟ್ರಸ್ ಅಲ್ಲ. ಈಗ ನಾನೊಂದು ಲೈನ್ ನೋಡಿದೆ ಅಲ್ಲ, ಓಕೆ, ಇದರಲ್ಲಿ 1-2 ಲೈನ್ ಮಿಸ್ ಆಯಿತಾ ಅಂತ ಕನ್ಸೀಲಿಂಗ್ ಜೊತೆ. ಇದನ್ನು ಎಲ್ಲಿ ನಾವು ಕನ್ಸೀಲರ್ ಯೂಸ್ ಮಾಡಲಿಲ್ಲ ಅಲ್ಲಿಗೆ ಹಾಕಲಿಕ್ಕೆ, ಒಟ್ರಾಸಿಯಲ್ಲಿ ಅಲ್ಲ, ಇಲ್ಲೆಲ್ಲ ಯೂಸ್ ಮಾಡಲಿಲ್ಲಲ್ಲ ನೋಡಿ ಅಂತ ಯಾರು. ಬ್ಲೆಂಡಿಂಗ್ ಪರ್ಫೆಕ್ಟ್ ಆಗಬೇಕಾಯ್ತಾ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಬ್ಲೆಂಡಿಂಗ್ ಸೂಪರ್ ಆಗಬೇಕು. ನೀವು ಎಷ್ಟು ಸೂಪರ್ ಮೇಕಪ್ ಆರ್ಟಿಸ್ಟ್ ಅಂತ ಅದರಲ್ಲಿ ಗೊತ್ತಾಗ್ತದಂತೆ ನಾನು ಹೇಳಿದ್ದು ಕೇಳಿದ್ದು ನನಗೆ ಗೊತ್ತಿಲ್ಲ. ಆದರೆ ಪರ್ಸ್ನಲಿ ಸೇಯಿಂಗ್ ಎಸ್, ಬ್ಲೆಂಡಿಂಗ್ ಪರ್ಫೆಕ್ಟ್ ಆದರೆ ಹೋಲ್ ಮೇಕಪ್ ಇದು ಲುಕ್ಕೆ ಸೂಪರ್ ಡೂಪರ್ ಅಮೇಝಿಂಗ್, ಫ್ಯಾಬ್ಯುಲಸ್ಲಿ ಫ್ಯಾಂಟಾಸ್ಟಿಕಲಿ ಸ್ಟುಪೆಂಡೋ ಫ್ಯಾಂಟಾಬ್ಯುಲಸ್ಲಿ ಫ್ಯಾಂಟಾಸ್ಟಿಕಲ್ ಸ್ಟುಪೆಂಡಸ್ಲಿ ಫ್ಯಾಂಟಾಬ್ಯುಲಸ್ಲಿ ಫ್ಯಾಂಟಾಸ್ಟಿಕಲ್. ಸೊ ಯಾವತ್ತು ನೆನ್ಪಿಟ್ಕೊಳ್ಳಿ, ಬ್ಲೆಂಡಿಂಗ್ ಮಾಡುವಾಗ ನೆಕ್ಕಲ್ಲಿ ಸಹ ಮಾಡಬೇಕು. ಇದು ಇಂಪಾರ್ಟೆಂಟ್. ಇದು ಮಾಡದಿದ್ದರೆ ಹೇಗೆ ಆಗ್ತದೆ ಅಂತ ಹೇಳಿದರೆ, ಮುಖ ನಿಮ್ಮದು, ಶರೀರ ಪಕ್ಕದ ಮನೆಯವರದು. ಸೊ ಫಸ್ಟ್ ಸ್ಟೆಪ್ ಎಂತ, ಕ್ಲೆನ್ಸಿಂಗ್. ಸೆಕೆಂಡ್ ಸ್ಟೆಪ್ ಎಂತ ಮಾಡಿದ್ದು, ನಾನು ಮುಖ ತೊಳೆದು ಬಂದೆ, ಮತ್ತು ವೆಟ್ ವೈಪಲ್ಲಿ ವೈಪ್ ಮಾಡಿದೆ, ಅದು ನಿಮಗೆ ಮುಖ ತೊಳಿಲಿಕ್ಕೆ ಆಗದಿದ್ದರೆ. ದೆನ್ ಕಮ್ಸ್ ಯೋರ್ ಮಾಯ್ಶ್ಚರೈಸರ್. ಒಂದು ವೇಳೆ ನೀವು ಸನ್ಸ್ಕ್ರೀನ್ ಹಾಕೋದು ಅಂತ ಆದರೆ ಮಾಯ್ಶ್ಚರೈಸರ್ ಆದ ನಂತರ ಸನ್ಸ್ಕ್ರೀನ್, ಅದಾದ ನಂತರ
ಕಲರ್ ಕರೆಕ್ಟರ್, ಅದಾದ ನಂತರ ಕನ್ಸೀಲರ್, ಅದಾದ ನಂತರ ಸರಿ ಸ್ಪ್ರೇ ಮಾಡಬೇಕು, ಸೆಟ್ಟಿಂಗ್ ಸ್ಪ್ರೇ. ಅದಾದ ನಂತರ ನಾವು ಫೌಂಡೇಶನ್ ಹಾಕಿದ್ವಿ, ಚಂದ ಬ್ಲೆಂಡ್ ಮಾಡಿದ್ವಿ. ಇದು ಡ್ಯೂವಿ ಲುಕ್ ಕೊಡ್ತದೆ, ಚಂದ ಡ್ಯೂರಾ ಲುಕ್. ಬಟ್ ಸಿ ಫಿಟ್ ಮೀ ಮೇಬೆಲಿನ್ ಇದು ಲೂಸ್ ಫಿನಿಶಿಂಗ್ ಪೌಡರ್. ಇದು ನಿಮಗೆ ಫ್ರಂಟ್ ಕ್ಯಾಮ್ ಅಲ್ಲ, ಸ್ವಲ್ಪ ವಿಚಿತ್ರ ಕಾಣ್ತದೆ. ದ್ಯಾಟ್ಸ್ ವಾಟ್ ಇಟ್ ಇಸ್. ಸೊ ಇಷ್ಟು ಪ್ರಾಡಕ್ಟ್ ಈಗ ಮೇಲೆ ಬಂದಿದೆ. ಅಷ್ಟು ತಗೊಳ್ಳಿಕ್ಕಿಲ್ಲೇನು ಮಂಗನಾಗೆ. ಪಾಂಡ್ಸ್ ಪೌಡರ್ ಅಲ್ಲ ಇದು, ಪೆದ್ದ ಬೋದಳನಾಗಿ ಬಣ್ಣ ಮಾಡಿ ನನ್ನ ಮರೆತಿದ್ರೆ ಜಾಗ್ರತೆ. ಸಿಕ್ಕಿದ್ರಲ್ಲಿ ಹೊಡಿತಾನೆ. ಟಿಕೊಳ್ಳಿ ಲಿಟಲ್ ಬೆಟ್. ಓಕೆ, ಒಮ್ಮೆ. ಓಕೆ, ನಾ ಆಗ ಡ್ಯೂ ಲುಕ್ ಕೊಡ್ತಾ ಈಗ ಇದು ಮ್ಯಾಟ್ ಫಿನಿಶ್ ಕೊಡ್ತದೆ. ಮತ್ತು ಶ್ವೇತಂದೊಂದು ಕಲಿಕೆಯಿಂದ, ಅವಳು ಕಲಿಸಿದ್ರಿಂದ ನಾನೊಂದು ಕಲಿತೆ. ಈ ಕಲಿಕೆ ಎಷ್ಟು ಚಂದ ಅಲ್ಲ ಮೇಕಪ್ ಗೊತ್ತಿದ್ರೆ. ಐ ಮೀನ್ ಯಾರ ಹತ್ರ ಕಾಡಿಬೇಡಿ ಹೋಗಬೇಕು ಅಂತ ಇಲ್ಲ. ಯು ಕ್ಯಾನ್ ಡೂ ಇಟ್ ಫಾರ್ ಯೋರ್ ಸೆಲ್ಫ್. ಯು ಕ್ಯಾನ್ ಹೆಲ್ಪ್ ಎನಿಬಡಿ ಅರ್ಜೆಂಟಲ್ಲಿ, ಮೇಕಪ್ ಆರ್ಟಿಸ್ಟ್ ಎಲ್ಲ ಇಲ್ಲದಿದ್ದರೆ. ಇಫ್ ಯು ನೋ ಆ ಬೇಸಿಕ್ ಮೇಕಪ್ ಸ್ವಲ್ಪ ಹೆಲ್ಪ್ ಆಗ್ತದಲ್ಲ. ಮೈ ಫೇವ್ರೆಟ್ ಐ ಮೇಕಪ್. ಸೊ ಈಗ ನಾವು ಐ ಮೇಕಪ್ ಮಾಡಲಿಕ್ಕಿದ್ದೇವೆ. ನೈಕಾ ಪ್ರೊಫೆಷ್ನಲ್ ಇದ್ರದ್ದು ಪ್ಯಾಲೆಟ್ ಹೆಸರು. ಕ್ಯಾಲಿಕಟ್ಟಿಗೆ ಹೋಗಬೇಕಾದ್ರೆ ಇದನ್ನು ತೊಗೊಂಡೋದದು, ಮಕ್ಕಳಿಗೆ ಯೂಸ್ ಆಗ್ತದೆ ಅಂತ ಹೇಳಿ. ನನ್ನ ಅತ್ತಿಗೆ ಮೇಕಪ್ ಆರ್ಟಿಸ್ಟ್ ಅಷ್ಟು ತಲೆ ಉಂಟು ನನಗೆ. ಅವರದ್ದು ಇಡೀ ಕಿಟ್ಟೆ ಉಂಟು ಮಾರೆ, ಎಲ್ಲ ಸಹ ಉಂಟು ಅವರ ಹತ್ರ, ಎಂತಿಲ್ಲ ಉಂಟು ಅಂತ ಇಲ್ಲ. ಆಸೆ ನನ್ನ ಮನಸ್ಸೊಂದು ಯೂಸಿಗೆ ಬಂದರೆ ತಗೊಂಡೋಗುವ ಅಂತ ತೊಗೊಂಡೋದದ್ದು. ಬರುವಾಗ ನೋಡಿ ಪುಡಿ ಮಾಡಿ ತಂದಿದ್ದಾನೆ. 3 ಐಟಮ್ 3 ಐಟಮ್ ಅಲ್ಲ, 1 2 3 4 ಡ್ಯಾಮೇಜ್ ಆಗಿದೆ. ನನ್ನದು ಬ್ಯಾಗ್ ಕೆಳಗೆ ಬಿದ್ದದು. ಯಾವಾಗಲೂ ಅಷ್ಟೇ, ನೀವು ಒಂದು ಕಲ್ಲರ್ ನೀವು ತೆಗಿತೀರಲ್ಲ, ತೆಗೆದಾದ ನಂತರ ಚೂರು ಹೀಗೆ ಮಾಡಿ ಕುಡುಪು ಬೇಕಾಯ್ತಾ ಅಂತ ಹೇಳ್ತಾರೆ, ಹೀಗೆ ಮಾಡಬೇಕು. ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಹೋಗ್ತದೆ. ಸೊ ನಾವು ಫಸ್ಟ್ ಬೇಸ್ ವಿಲ್ ಮೇಕ್ ದ ಬೇಸ್ ಫಸ್ಟ್. ಓಕೆ, ನಾನು ಹೇಗೆ ಮಾಡೋದು ಅಂತ ಹೇಳಿದರೆ, ನನಗೆ ಕಲಿಸಿದಾಗೆ ಬೇಸ್ ಫಸ್ಟ್ ನಡುವಲ್ಲಿ ಗ್ಲಿಟರ್ ಬೇಕು. ಈ ಸೈಡ್ ಸ್ವಲ್ಪ ಡಾರ್ಕರ್ ಶೇಡ್. ಇದು 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 ದಿಸ್ ಒನ್. ಇನ್ನು ಡ್ರಾಯಿಂಗ್ ಮಾಡಿದಾಗೆ ಮಾಡೋದಲ್ಲ, ಮಂಗನಾಗೆ ಇಷ್ಟೇ. ಓಕೆ, ಅದೀಗ ನಿಮಗೆ ಹಾಗೆ ಅನಿಸೋದು ಒಟ್ರಸಿ ಆಯಿತು ಅಂತ. ಒಟ್ರಸಿ ಅಂತ ಆಗಲಿ, ಒಟ್ರಸ ಆದ್ರೆ ಸಹ ನಾನು ಸರಿ ಮಾಡ್ತೇನೆ. ಎಂತೀಗ ಮಾರ್ಸ್ ಇದಾದರೂ ಡಾನ್ಸ್ ಆಫ್ ಜಾಯ್ ಐ ಶ್ಯಾಡೋ ಪ್ಯಾಲೆಟ್. ಇದರಲ್ಲಿ ಎಂತ ಉಂಟು, ಪ್ರಾಡಕ್ಟ್ ತಂದಿಟ್ಟಿದ್ದೇನೆ, ಪ್ರೆಪ್ ಮಾಡಲಿಲ್ಲ, ಎಂತ ಸಹ ಇಲ್ಲ. ಕಲಿಬೇಕಿತ್ತು ಸ್ವಲ್ಪ, ಅದು ಸಹ ಮಾಡಲಿಲ್ಲ. ಪೆನ್ಸಿಲ್ ಬ್ರಷ್ ಯೂಸ್ ಮಾಡ್ತಾ ಇದ್ದಾನೆ, ಸಾರಿ ಕ್ರೀಮ್ ಬ್ರಷ್. ದಿಸ್ ವಿಲ್ ಡೂ. ಯಾವ್ದು ತೊಗೊಳ್ಬೇಕು ಅಂತುಂಟ, ನಾನು ಇದು ತೊಗೊಳ್ತಾ ಇದ್ದೇನೆ. ಸ್ವಲ್ಪ ಗ್ಲಿಟರ್ ಉಂಟು ಇದರಲ್ಲಿ, ಇದನ್ನು ಐಲ್ ಅಪ್ಲೈ ಇಟ್ ಹಿಯರ್. ಕಣ್ಣು ಸ್ವಲ್ಪ ಕಾಣ್ತದೆ, ಹೇಗೆ ಹೇಗೆ ಕಾಣಿತಾ ಓಕೆ. ಡ್ಯಾಬ್ ಮಾಡ್ತಾ ಇದ್ದೇನೆ. ಸೊ ದರ್ ಇಸ್ ದಿಸ್ ಪ್ರಾಡಕ್ಟ್ ಹಿಯರ್. ಯಾವಾಗಲೂ ಸಹ ಇಲ್ಲಿ ಟಿಪ್ಪಿಂದ ಯು ಹ್ಯಾವ್ ಟು ಸ್ಟಾರ್ಟ್ ಪುಷಿಂಗ್ ಅಪ್ವರ್ಡ್ಸ್. ಅಪ್. ನಂಬರ್ 1 ಮಾನವಲ್ಲ ನೋಡಿ. ಇನ್ನೊಂದು ಸ್ವಲ್ಪ ತೆಗೆದೆ. ಓಕೆ, ಮೆಲ್ಲ ಮಾಡಿ ಮಾರೆ, ಬದಿಯಲ್ಲಿರುವವರ ಕಣ್ಣಿಗೆ ಕುಟ್ಟಬೇಡಿ ನೀವು ಮಾಡುವಾಗ. ಸ್ಟ್ರಾಂಗ್. ಇದೆಂತ ಗೊತ್ತಾ, ಇದರಲ್ಲಿ ನಂದು ಕೂದಲು ಸಿಕ್ಕಿಕೊಂಡಿದ್ದೆ, ಗೊತ್ತಾಯ್ತಾ? ನಾನು ಹೀಗೆ ಮಾಡೋದು, ನನ್ನ ಕಣ್ಣಿಗೆ ಅಡ್ಡ ಬರೋದು. ಪಿಟ್ಟಿ ಪ್ರಪೋರ್ಷನ್ ಇದು ವೇಸ್ಟ್ ಆಗ್ತದೆ. ಈಗ ನಾನು ನೋಡಿ ಇಲ್ಲಿಂದ ಎಳಿವಾಗ ಸ್ವಲ್ಪ ಇತ್ತಲ್ಲ, ಇದನ್ನು ಸ್ವಲ್ಪ ಲೈಟಾಗಿ ತೊಗೊಳ್ತಾ ಇದ್ದೇನೆ. ಈಗ ನಂದು ಮೋಸ್ಟ್ ಫೇವ್ರೆಟ್ ಪಾರ್ಟ್, ದಟ್ ಇಸ್ ಅಪ್ಲೈಯಿಂಗ್ ಮಸ್ಕಾರಾ. ಸತ್ಯ ಹೇಳ್ತೇನೆ, ಇನ್ ಲವ್ totally in love with this product. Double Trouble Mascara, length and volume. ಸ್ಟೆಪ್ 1 ಸ್ಟೆಪ್ 2 ಅಂತ 2 ಉಂಟು ಇದರಲ್ಲಿ, ಆಯಿತಾ? ಫಸ್ಟ್ ಸ್ಟೆಪ್ 1 ಹಾಕಿ ಮತ್ತು ಸ್ಟೆಪ್ 2 ಹಾಕಬೇಕು. ಮಾಡಿಸಿದ್ದು ವಾಟ್ ಅ ಲವ್ಲಿ ಪ್ರಾಡಕ್ಟ್. ಇದನ್ನು ಹಾಕಿದ ನಂತರ ಸತ್ಯ ನಿಮಗೆ ಫೇಕ್ ಐಲ್ಯಾಶಸ್ ಇದು ಅವಶ್ಯಕತೆ ಬೀಳೋದಿಲ್ಲ. ಕುಟ್ಟೇನೆ ಈಗ.
ನಾನೀಗ ಮಾಡ್ತೇನೆ, ನಗಲಿಕ್ಕಿಲ್ಲ, ನಂಗೆ ಆಗೋದಿಲ್ಲ ಸರಿ ಕಟ್ಟಲ್ಲಿ ಮಾಡಲಿಕ್ಕೆ. ಪ್ಲೀಸ್ ವಾ, ಪಾಪದ ಮಕ್ಕಳಿಗೆಲ್ಲ ಹಾಗೆಲ್ಲ ಭಯ ಮಾಡಬಾರ್ದು ನೀವು, ಮಕ್ಕಳೆಲ್ಲ ಒಳ್ಳೆಯದಲ್ಲ ಆಯಿತಾ. ಎಂತ ಮಾಡೋದು, ದೇವರು ಕೊಟ್ಟ ಮುಸುಂಟೆ ಬಪ್ಪಂಗಾಯಿ ಆಗಿ ಉಂಟು. ಕುಂಬಳಕಾಯಿ ಆಗಿತ್ತು, ಈಗ ಸ್ವಲ್ಪ ಬಪ್ಪಂಗಾಯಿ ಶೇಪಿಗೆ ಬಂದಿದೆ. ಇನ್ನೇವ್ರಿ, ದಟ್ಸ್ ಸ್ಟೆಪ್ 1. Step 2. Bro, look at my lashes, bro. ಅಯ್ಯೋ ಸೊಕ್ಕತ್ತು ಕಾಣ್ತದ. ಆ ಸಿಲ್ವರ್ ಎಲ್ಲ ಬಿದ್ದಿರ್ತದಲ್ಲ, ಜರಿ ಎಲ್ಲ ಬಿದ್ದಿರ್ತದಲ್ಲ, ಅದೆಲ್ಲ ಬೀಳಬಾರ್ದು. ಇಲ್ಲಿ ಸ್ವಲ್ಪ ಪೌಡರ್ ಹಾಕಬೇಕು, ಬಿಕಾಸ್ ಈ ಏರಿಯಾ ಸ್ವಲ್ಪ ಆಯಿಲಿ ಆಗುವ ಚಾನ್ಸಸ್ ಉಂಟು. ಫಿಕ್ಸರ್ ಸ್ಪ್ರೇಯಲ್ಲಿ ಫಿಕ್ಸ್ ಮಾಡೋದು ನೆಕ್ಸ್ಟ್. ನೀವು ಈಗ ಬರಲಿಕ್ಕಲ್ಲ, ಮತ್ತೆ ಬರಲಿಕ್ಕೆ ಹೋಗಿ. ಆ ತೀರೆಂಗೆ ಬಕ್ಕಪ್ಪ ನೋಡು ಇಂಚಾತ ಮೇಕಪ್. ಬ್ಲಷ್, ಈಗ ಬ್ಲಷ್ ಟೈಮ್. ಬ್ಲಷ್ ಆರ್ ಡಸ್ಕ್ ಅಂತ ಒಂದು ಮಾರ್ಸಿದ ಪ್ರಾಡಕ್ಟ್ ಉಂಟು, ಇದು ಸಹ ನನಗೆ ಶ್ವೇತ ಸಜೆಸ್ಟ್ ಮಾಡಿದ್ದು. ಅಪಾರ್ಟ್ ಫ್ರಮ್ ದಿಸ್ ಆಲ್ಸೋ ಐ ಹ್ಯಾವ್ ಲಾಟ್ಸ್ ಆಫ್ ಬ್ಲಷಸ್. ನನ್ನ ಹತ್ರ ಮ್ಯಾಕಿದಕ್ಕೆಲ್ಲ ಉಂಟು, ಹೈಲೈಟರ್ ಎಲ್ಲ ಮ್ಯಾಕಿದೆ ಇರೋದು ನನ್ನ ಹತ್ರ. ಇಲ್ಲಿಂದ ಹಾಕಿದರೆ ಲಿಫ್ಟ್ ಆಗ್ತದೆ ಫೇಸ್. ಇದನ್ನು ಬ್ಲೆಂಡ್ ಮಾಡುವ ಅಷ್ಟು. ಇದು ನಿಮ್ಮದು ಫೇಸ್ ಲಿಫ್ಟ್ ಆಗುವಾಗೆ. ನನ್ನದು ಮೇಕಪ್ ಕಲಿತು ನನಗೊಂದು ಭಾರಿ ಖುಷಿ ನನಗೆ. ಈಗ ಹೈಲೈಟ್ ಮಾಡುವ, ವೆರಿ ಕೇರ್ಫುಲ್ ಆಗಿರಬೇಕು ಹೈಲೈಟದ ವಿಷಯದಲ್ಲಿ. ಹುಚ್ಚು ಕಟ್ಟಲಿಕ್ಕಿಲ್ಲ, ಇದು ತುಂಬ ಕೇರ್ಫುಲ್. ನೋಡಿ ಅಂತ ಎಷ್ಟು ಶೈನಿಂಗ್ ಉಂಟು. ಸ್ವಲ್ಪ ತೆಗೆದಿದ್ದಾನೆ, ಇಷ್ಟು ಪ್ರಾಡಕ್ಟ್ ತೆಗೆದಿದ್ದಾನೆ. ಇದನ್ನೀಗ ಇಷ್ಟೇ. ಓಕೆ, comes my most exciting and my favorite part, that is lipstick. ಹೇಗೆ lipstick ನಾರ್ಮಲಾಗಿ ಅರ್ಜೆಂಟಿಗೆಲ್ಲ ಮುಂಚೆ ಹಿಂಗೆ ಮಾಡಿ ಹೋಗು, ನಾಟ್ ದ ರೈಟ್ ಥಿಂಗ್. ಟಿಶ್ಯೂ ಇಟ್ಕೊಳ್ಳಿ, ಒಮ್ಮೆ ವೈಪ್ ಮಾಡಿ. ಈಸಿಯರ್, ಹೈಜೀನ್, ಬೆಟರ್. ಚಂದ ಕಾಣ್ತಾ ಉಂಟಲ್ಲ ಏಕಹ, ನನಗೆ ಇಷ್ಟ ಆಯಿತು. ಶ್ವೇತಾ ವಿಡಿಯೋ ನೋಡಿ ಅಂತ ಹೇಳ್ತಲ್ಲ, ದೇವರಿಗೆ ಗೊತ್ತು. ಮುಸುಂಟಿಗೆ ಉಗಿಯೋದಿದ್ರೆ ಸಾಕು ಅಲ್ಲ. ನೀವು ಅಂದ್ಕೊಳ್ತಾ ಇರ್ಬೋದಲ್ಲ, ಲಿಪ್ ಲೈನರ್ ಹಾಕೋಗ ಸಂದು ನರಮನಿ ಮಾತಾಡೋದು ಫಸ್ಟ್ ಟೈಮ್ ನೋಡೋದು ಅಂತ. ನಾನು ಮಾತಾಡ್ತೇನೆ. ಐ ಮೀನ್ ಇಫ್ ಐ ಡೋಂಟ್ ಟಾಕ್ ಇಟ್ಸ್ ಅ ಪನಿಷ್ಮೆಂಟ್. ಲಿಪ್ ಲೈನರ್ ಒಂದು ಎಷ್ಟು ಹಾಕಿದ್ರು ನನಗೆ ಸಮಾಧಾನ ಇಲ್ಲ. ಸೊ ಈಗ ಲಿಪ್ಸ್ಟಿಕ್ ಟೈಮ್. ಓಕೆ, ಸ್ವಲ್ಪ ಸರಿಯಾಗಿಲ್ಲ, ವಿಲ್ ಕವರ್ ಇಟ್ ವಿತ್ ದಿಸ್. ಓಕೆ, ಡ್ರೈ ಇಂಟು ಲಿಪ್, ಕವರ್ ಇಟ್ ನೈಸ್ಲಿ. ಐರಲ್ಲಿ ಪಿಲಿಗ್ರಿಮ್ ಇದು ಲಿಪ್ಸ್ಟಿಕ್ ಇತ್ತು, ಅದು ಎಲ್ಲ ಶೇಡ್ಸ್ ನನ್ನ ಹತ್ರ ಉಂಟು ನೋಡಿ. ಎಲ್ಲಂದರೆ ಮೋಸ್ಟ್ ಆಫ್ ಇಟ್ 5 ಶೇಡ್ಸ್ ಉಂಟು ಇಲ್ಲಿ. ಇನ್ನೊಂದು ಮೂಗು ದೊಡ್ಡ ಅರಳ್ತಾ ಉಂಟು. Wow, that completes my look. So here it is. Oh wait, ಎಂಥದೋ ಒಂದು ಮಿಸ್ಸಿಂಗ್ ಉಂಟಲ್ಲ. 1 minute. How am I looking? ನೋಡಿ, ನಾನು ಸ್ಟಿಕ್ಕರ್ ಇಟ್ಟೆಲ್ಲ ಬಂದದ್ದು. ನೈಸ್. ಈಗ ಸಣ್ಣವನ್ನು ಕರೆದು ತೋರಿಸುವ. ಓಕೆ, ಹೀಗೆ ಹೋಗಿ ಹೀಗೆ ಬರ್ತೇನೆ. ಕೀಪ್ ವಾಚಿಂಗ್. ಸೊ ಎಸ್, ಈಗ ಸಣ್ಣವನ್ನು ಕರೆದು ಸಣ್ಣದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡುವ. ನಂದು ಡ್ವೆಲ್ ಕ್ಯಾಮ್ರಾ ಎಂತಕ್ಕೂ ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ಡೋಂಟ್ ಮೈಂಡ್ ಮೈ ಫುಡ್ ಬೆಲ್ಲಿ. ಇದು ಎಂತಾಗಿದೆ ಅಂತ ಹೇಳಿದರೆ, ಈಗ ಗಟ್ಟಿ ಊಟ ಮಾಡಿ ಮತ್ತೆ ಕೂತದಲ್ಲ, ಅದು ಕರಗಲಿಲ್ಲ ಇನ್ನೂ ಸಹ. ರಾತ್ರಿ ಅಲ್ಲ, ಡೈಜೆಷನ್ ಸ್ಲೋ. ಸೊ ಲೆಟ್ಸ್ ಕಾಲ್ ಹಿಮ್. ಸಣ್ಣು, ಸಿಗ್ತದೆ ನಾನು ಫುಡ್ ಬೆಲ್ಲಿ ಉಂಟು ಚೂರು. ಎಡ್ಡೆ ಆಯ್ತನಾ ಮೇಕಪ್ ಹತ್ರ ತಾರ. ನೀನೆಂತ ನಾಚಿಕೆ ಮಾಡ್ತಿ ಮಾರಯ್ಯ. ಈಗ ಹೇಗೆ ಸೆಟ್ ಮಾಡು. ಕೂತ್ಕೋ. ಓಕೆ, ಎಂತ ಸೂಪರ್ ಆಗಿದೆ ಹೇಳು, ಸರಿ ಹೇಳು. ಚೆನ್ನಾಗಿದೆ. ಎಂತ ಚಂದ ಉಂಟು ಮೇಕಪ್ ಮತ್ತು ಡ್ರೆಸ್. ಡ್ರೆಸ್ ಚಂದ ಉಂಟಾ? ನಾಲ್ಕು ಕಾಣಲ್ಲಿ ಸಹ ಕಾಣ್ತದೆ. ಕಾಣ್ತದೆ, ಅದು ಫೋಟೋ ಚೆನ್ನಾಗಿದೆ ಅಷ್ಟೇ.
ಹಾಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಯಾಕೆ ಹಾಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ? ಹಾಕ್ತೇನೆ ನಾನು. ಆಯ್ತಪ್ಪ ಹಾಕು. ಕರೆಕ್ಟ್ ಕಣ್ಣೆಲ್ಲ ನೋಡು, ನಾನು ಮೇಕಪ್ ನೋಡು ಕಲ್ತು ಮಾಡಿದ್ದು. ಚೆನ್ನಾಗಿ ಅದರಿಂದ ಹಾಗೆ ನಾವು ಹಿಡಿದು ಸರಿ ಹೇಳು. ಚೆನ್ನಾಗಿದೆ. ಸತ್ಯ ಅಲ್ಲ, ಚಂದ ಎಕ್ದಮ್. ಏಕ್ದಮ್. ಒಂದು ಪ್ರೊಫೆಷ್ನಲ್ ಲೆವೆಲಿಗೆ ಹಾಂ ಓಕೆ. ಇದೆ ಚೆನ್ನಾಗಿದೆ. ಔಟ್ ಆಫ್ 10 ರೇಟ್ ಮಾಡು. ಸತ್ಯ ನಾನು ಹೆಂಡತಿ ಅಂತ ರೇಟ್ ಮಾಡಿ. ನಿಂಗೆ ಗೊತ್ತು ನಾ ಪೆದ್ದ ಅಲ್ಲ. 9 ಇದೆ. ಶೇ, ಒಂದು ಮಾರ್ಕ್ ಯಾವ್ದಕ್ಕೆ ಇರ್ತದೆ ಹೇಳು? ಒಂದು ತೆಗಿಬೇಕು. ಯಾಕೆ ನಾನು ಇದ್ದೇ ಔಟ್ ಆಫ್ ಔಟ್ ಕೊಡಬಾರ್ದು ಅಂತವಾ? ಒಂದು ಮಾರ್ಕ್ ತೆಗಿಬೇಕಾದ್ರೆ ನೀವು ಹಾಗೆ ನನಗೆ ಮೋಟಿವೇಶನ್ ಕಮ್ಮಿ. ನೋಡು ನನ್ನ ಕಣ್ಣು ನೋಡು ಬಾಬಾ. ಹೌದು ಚೆನ್ನಾಗಿದೆ ಅಲ್ಲ? ನನ್ನ ಕಣ್ಣು ನೋಡಿ. ನಿನ್ನ ಕಣ್ಣು ಹೋಗಿ ಮಲಗು. ಎಷ್ಟಾಯ್ತು ಗಂಟೆ? ಎಷ್ಟಾಯ್ತು? 2:45 ಆಯ್ತು. ಅಲ್ಲ ನಾನು ಎಂತ ಮಾಡೋದು, ನನಗೆ ಸಿಗುದ ಟೈಮೇ ಇದೆ ಅಲ್ಲ. ಹೌದು. ಹಾಂ, ನೀವು ಅಂದ್ಕೊಂಡಿರ್ಬೋದು ಫೈನಲ್ ಆಗಿ ನಾನು ಯಾಕೆ ಮೇಕಪ್ ಫಿಕ್ಸರ್ ಹಾಕಲಿಲ್ಲ ಅಂತ. ಬಿಕಾಸ್ ಇಟ್ಸ್ ನೈಟ್, ಸೊ ಪಾಯಿಂಟ್ ಇಲ್ಲ ಅದ ನೀನು ಫಿಕ್ಸ್ ಮಾಡಿ ಅಲ್ಲ. ಸೊ ಬಟ್ ದೆನ್ ಇಲ್ಲಿ ಉಂಟು ಫಿಕ್ಸರ್ ನಂದು. ಇದು ಇನ್ಸೈಟ್, ಇದು ಮೇಕಪ್ ಫಿಕ್ಸರ್, ಇದು ಎಂಡ್ ಸ್ಪ್ರೇ. ಇದನ್ನು ಹಾಕಿ ಯು ಕಂಪ್ಲೀಟ್ ಯುವರ್ ಲುಕ್. ಸೊ ಡೋಂಟ್ ಫರ್ಗೆಟ್. ಓಕೆ, ಸೊ ಫೈನಲಿ ನಮ್ಮ ಮೇಕಪ್ ಇದು ಈ ಎಂಟೈರ್ ಟ್ಯುಟೋರಿಯಲ್ ಖತಮ್ ಆಗಿದೆ. ಗಂಡನಿಂದ ಅಪ್ರಿಸಿಯೇಷನ್ ಸಿಕ್ತು. ಐ ಆಮ್ ಶೋರ್ ನೀವು ಸಹ ಇಷ್ಟಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ನೀವು ನನ್ನದು ಹುಚ್ಚುತನವೇ ಇಷ್ಟಪಟ್ಟಿದ್ದೀರಿ. ಸೊ ಇದು ಸ್ವಲ್ಪನಾದರೂ ಮೀನಿಂಗ್ಫುಲ್ ಇತ್ತು. ಸೊ ಐ ಆಮ್ ಶೋರ್ ದ್ಯಾಟ್ ಯು ವುಡ್ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಬಹಳ ಖುಷಿ ಉಂಟು. ನಿಮ್ಮ ಸಪೋರ್ಟಿಂದ ಮತ್ತಷ್ಟು ಮಾಡುವ ಉತ್ಸಾಹ ನನ್ನಲ್ಲಿ ಉಂಟು. ಇನ್ನಷ್ಟು ಮಾಡಬೇಕು ಅನ್ನುವ ಆಸೆ ಸಹ ಉಂಟು. ಐ ಮೀನ್ ಡೋಂಟ್ ಬಿ ಅಫ್ರೇಡ್ ಆಫ್ ಟ್ರೈಯಿಂಗ್ ಎನಿಥಿಂಗ್. ಟು ಬಿ ಆನೆಸ್ಟ್, ಎಂತ ಸಹ ನಿಮಗೆ ಗೊತ್ತಿಲ್ಲ ಅಂತ ಬಿಟ್ಟು ಬಿಡಬೇಡಿ. ತಪ್ಪಾದರೆ ತಪ್ಪು, ಸರಿಯಾದರೆ ಸರಿ, ಮಾಡಿರಾ ಎಂಥ ತೊಂದರೆ ಇಲ್ಲ. ಜಡ್ಜ್ ಮಾಡೋರು ಮಾಡ್ತಾರೆ, ಇಷ್ಟಪಡುವವರು ಇಷ್ಟಪಡ್ತಾರೆ, ಪ್ರೀತಿ ಮಾಡುವವರು ಪ್ರೀತಿ ಮಾಡ್ತಾರೆ. ಸೊ ನೀವು ಪ್ರೀತಿ ಮಾಡೋರಿಗೋಸ್ಕರ ಮಾಡಬೇಕು. ಜಡ್ಜ್ ಮಾಡೋರಿಗೆ ನೀವು ಸ್ಯಾವೇಜ್ ರಿಪ್ಲೈ ಕೊಡಿ, ಆದರೆ ಪ್ರೀತಿ ಮಾಡೋರಿಗೆ ನೀವು ಚಂದದಲ್ಲಿ ಮಾಡಿಕೊಡ್ಬೇಕು. ಸೊ ದಟ್ಸ್ ದ ಮೋಟೋ. ನಿಮ್ಮನ್ನು ಎಂಟರ್ಟೈನ್ ಮಾಡೋದು ನನ್ನ ಗುರಿ. ನಾನು ಯಾವತ್ತೂ ಮಾಡ್ತಾ ಇರ್ತೇನೆ. ಆ್ಯಂಡ್ ಅಂಟಿಲ್ ಐ ಸಿ ಯು ನೆಕ್ಸ್ಟ್, ಟೇಕ್ ದಿಸ್ ಕೇರ್. ಲವ್ ಯಾ. ಇವತ್ತು ಚಂದ ಲಿಪ್ಸ್ಟಿಕ್ ಆಗಿದೆಯಲ್ಲ. ಬಾಯ್.